ಸೊಗಡು ಮತ್ತು ಒಂಥರ ಯಾವ ಥರ ರಾಜಕಾರಣಿಯರು ಉಪಯೋಗ ಮಾಡ್ಕೊತಾ ಇದ್ದಾರೆ ಮತ್ತು ಯಾವ ಥರ ಮೋಸ ಮಾಡ್ತಾರೆ ಅಂತ ಚೆನ್ನಾಗಿದೆ ಮೂವಿ ನೋಡ್ಬೋದು ಒನ್ ಟೈಮ್ ಫ್ಯಾಮಿಲಿ. ಚೆನ್ನಾಗಿದೆ ಚೆನ್ನಾಗಿದೆ ಬೆಸ್ಟ್ ಇದೆ ಎಲ್ಲ ಎಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಪರವಾಗಿಲ್ಲ. ಭಾಳ ಚೆನ್ನಾಗಿದೆ ಸಿನಿಮಾ. ಒಂದು ಗ್ರಾಮದಲ್ಲಿ ನಡೆಯುವಂಥ ಎಲ್ಲ ಕಥೆನೂ ರಾಜಕೀಯ ವ್ಯಕ್ತಿಗಳೂ ಹಳ್ಳಿನಲ್ಲಿ ಯಾವ ಥರ ಬದುಕ್ತಾರೆ, ಯಾವ ಥರ ಮೋಸ ಮಾಡ್ತಾರೆ ಅಂತೇಳಿ ಭಾಳ ಅದ್ಭುತವಾಗಿ ತೆಗೆದಿದ್ದಾರೆ. ವಿನಯ್ ರಾಜ್ಕುಮಾರ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ನೋಡ್ಬೋದು, ಫ್ಯಾಮಿಲಿ ಕುಟುಂಬದ ನೋಡ್ಬೋದು. ಸರ್ 8 ವರ್ಷ ಕಾದಿದ್ಕೆ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ದೇವನೂರು ಚಂದ್ರ ಅವರು. ವಿನಯ್ ರಾಜ್ಕುಮಾರ್ ಅವ್ರ ಆ್ಯಕ್ಟಿಂಗ್ ಅಂತೂ ಮಸ್ತಾಗಿದೆ. ಅವ್ರ ಸ್ಕ್ರೀನ್ ಮೇಲೆ ಬಂದರೆ ಅವ್ರ ಸ್ಕ್ರೀನ್ ಪ್ರೆಸೆನ್ಸೇ ಒಂಥರ ಬೆಂಕಿ ಅನಿಸುತ್ತೆ. ಕಣ್ಣಲ್ಲೇ ಆ್ಯಕ್ಟ್ ಮಾಡಿದ್ದಾರೆ. ಮೇಘಾ ಮ್ಯಾಮ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಾಲಿಟಿಷಿಯನ್ಸ್ ಹೇಗೆ ನಮ್ಮನ್ನ ಉಪಯೋಗಿಸ್ಕೊತಾ ಇದ್ದಾರೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ದೇವನೂರು ಚಂದ್ರ ಅವ್ರಿಗೆ ಆಲ್ ದ ಬೆಸ್ಟ್. ಒಳ್ಳೆಯದಾಗಿ ಬಾಯ್. ಚೆನ್ನಾಗಿ ಟೋಟಲ್ ಮೂವಿನೇ ಇಷ್ಟ. ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ. ಸೂಪರ್ ನಮ್ಗೆ ಹೀರೋ ಇಷ್ಟ ಆಯಿತು. ಹಳ್ಳಿ ಸ್ಟೋರಿ ಚೆನ್ನಾಗಿತ್ತು. ಸಿನಿಮಾದಲ್ಲಿ ಹಳ್ಳಿ ಸ್ಟೋರಿ ಚೆನ್ನಾಗಿದೆ. ಸೂಪರ್ ಫಿಲಮ್ ಎಲ್ಲ ಬಂದು ನೋಡಿ. Only English. This movie is very good. I like it very much. Yes, thank you. Very good. ಸರ್, ವಾಸ್ತವವಾಗಿ ಮಾತಾಡಬೇಕಂದ್ರೆ ವಿನಯ್ ಸರ್ ಸಿನಿಮಾನ ನಾನು ಜಾಸ್ತಿ ನೋಡಿರಲಿಲ್ಲ. ನಾವೆಲ್ಲ ಅಣ್ಣವ್ರ ಅಭಿಮಾನಿ, ಅಪ್ಪು ಸರ್ ಅಭಿಮಾನಿ. ವಿನಯ್ ಅವರು ಇಷ್ಟು ಪರಕಾಯ ಪ್ರವೇಶ ಮಾಡಿ ರೋಷಾವೇಶದಿಂದ ಇನ್ವಾಲ್ವ್ ಆಗಿ ಪ್ರತಿಯೊಂದು ಲವ್ ಸೀನ್ ಆಗಿರ್ಬೋದು, ಪ್ರತಿಯೊಂದು ಸೆಂಟಿಮೆಂಟ್ ಆಗಿರ್ಬೋದು, ಅದ್ಭುತವಾಗಿ ವಿನಯ್ ಸರ್ ಹೇಳ್ದಂಗೆ ಪ್ರತಿಯೊಂದೊಂದು ಸನ್ನಿವೇಶ ಒಬ್ಬೊಬ್ಬರಿಗೆ ಇಷ್ಟ ಆಗುತ್ತೆ. ಅದ್ರಾಗೆ ತಾಯಿ ಮಗನ ಸೆಂಟಿಮೆಂಟು ಕೆಲವರಿಗೆ ಇಷ್ಟ ಆಗುತ್ತೆ. ಲವ್ ಸೆಂಟಿಮೆಂಟು ಎಕ್ಸ್ಟ್ರಾರ್ಡಿನರಿ ಇದೆ, ಅದು ಕೆಲವರಿಗೆ ಇಷ್ಟ ಆಗುತ್ತೆ. ಕೋರಿಯೋಗ್ರಫಿ, ಲೊಕೇಶನ್ನು, ಫೈಟ್ ಮಾಡಿರೋದು, ಲಾಸ್ಟಿಗೆ ಇವರು ಸಂವಿಧಾನದ ಬಗ್ಗೆ ಹೇಳಿದ್ದಾರೆ. ಜನಗಳ ರೈಟ್ಸ್ ಏನು, ಇವತ್ತಿನ ರಾಜಕಾರಣಿಗಳು ವಾಸ್ತವವಾಗಿ ನಿರ್ದೇಶಕರು ಭಾಳ ಅದ್ಭುತವಾಗಿ ತೊಗೊಂಬಂದಿದ್ದಾರೆ. ನನಗೆ ಹೊಸ ಡೈರೆಕ್ಟ್ರು ನಾನು ಇಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ವೆರಿ ಎಕ್ಸ್ಟ್ರಾಆರ್ಡಿನರಿ ಸಿನಿಮಾ. ಇದನ್ನು ರಾಜ್ಕುಮಾರ್ ಫ್ಯಾಮಿಲಿದಂತ ನೋಡಬೇಡಿ. ಒಬ್ಬ ಹೊಸ ಹೀರೋ, ಹೊಸ ನಿರ್ದೇಶಕ ಏನು ಮಾಡಿದ್ದಾರೆ ಅಂತ ಬಂದು ನೋಡಿ ಆಮೇಲೆ ಮಾತಾಡಿ. ನಮಸ್ಕಾರ. ಸೂಪರ್ ಇದೆ ಸರ್, ಸೂಪರ್ ಇದೆ, ಚೆನ್ನಾಗಿದೆ ಸರ್. ಎಲ್ಲ ಈಗ ಮುಂದೆ 4 ವರ್ಷ ಮುಂದ್ಗಡೆ ಬರೋದು ಹಿಂದಿಲ್ದು ಏನಿದೆ ಅಂತ ಅನ್ನೋದಕ್ಕೆ ತಿಳಿಸ್ಕೊಟ್ರೆ ಸರ್. ಹೇಗಾದರೂ ದೊಡ್ಡ ಮನೆ ಮಂಗ ಅಲ್ಲ, ಹೀಗಾಗಿ ಅವರು ರಾಜ್ಕುಮಾರ್ ಅವರು ಸ್ವಲ್ಪ ಉಳಿಸಿದಾನೆ ಅಷ್ಟೇ ಹೇಳೋಕ್ಕೆ ಇಷ್ಟ. ಪಂಚಾಯತಿಯಲ್ಲಿ ಯಾವ ವ್ಯವಸ್ಥೆ ಇಡಬೇಕಂತ ಅನ್ನೋದನ್ನು ಕೂಡ ಇದರಲ್ಲಿ ಸಿನಿಮಾದ ಮುಖಾಂತರ ತೋರಿಸಿದ್ದಾನೆ ಸರ್. ಓಕೆ ಸರ್. ಅದರಲ್ಲಿ ಫಿಲಮಲ್ಲಿ ಯುವ ಅಣ್ಣ ಸೂಪರಾಗಿ ಮಾಡವ್ರೆ. ವಿನಯ್ ಅಣ್ಣ ಡೈಲಾಗ್ ಚೆನ್ನಾಗಿದೆ, ಹಾಡು ಚೆನ್ನಾಗಿದೆ, ಒಳ್ಳೆ ಒಂದು ಹೊಸ ಇದು ಚೆನ್ನಾಗಿದೆ ಸರ್. ಕಥೆನಲ್ಲಿ ಶಿವಣ್ಣ ವಿನಯ್ ಅಣ್ಣ ಹಳ್ಳಿ ಗ್ರಾಮದಲ್ಲಿ ಹೋಗಿ ವ್ಯವಸಾಯ ಮಾಡೋದು ಅದೆಲ್ಲ ತುಂಬ ಇಷ್ಟ ಆಯಿತು. ಯಾಕಂದ್ರೆ ನಾವು ಅವ್ರ ಜೊತೆಯಲ್ಲಿ ಇರೋದು, ವಿನಯ್ ಅಣ್ಣ ಜೊತೆಯಲ್ಲೆಲ್ಲ ಚೆನ್ನಾಗಿದೆ ಸರ್. ಪಿಕ್ಚರ್ ಸೂಪರ್, ಫೈಟು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಸರ್. ಎಲ್ಲ ಇಷ್ಟ ಆಯಿತು ರೀ. ಆ್ಯಕ್ಚುಲಿ ನಾವು ರೈತರ ಮಕ್ಕಳೇ ಅಲ್ವಾ, ನಾವು ರೈತರ ಮಕ್ಕಳೇ. ನಮಗೆ ಫಿಲಮ್ ತುಂಬ ಇಷ್ಟ, ತುಂಬ. ಆ್ಯಕ್ಚುಲಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಎಂಥ ಮೆಸೇಜ್ ಕೊಟ್ಟಿದ್ದಾರೆ ಅಂದರೆ, ಈಗ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಂತು ಅಂದರೂ ಕೂಡ ಎಲ್ಲರೂ ಮಾಡ್ತಾರೆ. ಈಗ ಎಲೆಕ್ಷನ್ ಆಯಿತು ಅಂದರೂ ಕೂಡ ಒಬ್ಬ ಗ್ರಾಮಸ್ಥರಾಗಿ ಎಲ್ಲರೂ ಕೂಡ ಖಂಡಿತ ಮಾಡ್ತಾರೆ. ಅಂದರೆ ನಾನು ಆ್ಯಕ್ಚುಲಿ ಹಳ್ಳಿ ಹುಡುಗಾಗಿ ಹೇಳ್ತಿದ್ದೀನಿ. ಆ್ಯಕ್ಚುಲಿ ನನಗೆ ತುಂಬಾ ಫಿಲಮ್ ತುಂಬ ಇಷ್ಟ ಆಯಿತು. ಎಂತ ಖಂಡಿತ. ಆ್ಯಕ್ಚುಲಿ ಏನು ಗೊತ್ತಾ, ಒಂದು ಮೆಸೇಜ್ ಇದೆ ಅದರಲ್ಲಿ. ಮೆಸೇಜಲ್ಲಿ ಏನು ಗೊತ್ತಾ, ಈಗ ಒಂದು ಗ್ರಾಮ ಎಲೆಕ್ಷನ್ ಬಂತು ಅಂದರೆ ಒಂದು ಪ್ರಾಪರ್ಟಿ ಮಾಡ್ಕೋತಾರೆ, ಕೋಟಿಗಟ್ಟಲೆ ದುಡ್ಡು ಇನ್ವೆಸ್ಟ್ ಆಗುತ್ತೆ. ಇಲ್ಲ ಅಂತಲ್ಲ, ಆ್ಯಕ್ಚುಲಿ ನಾವು ಕಂಡಂಗೆ ಅಂದರೆ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಇರ್ತಾರೆ. ಮೆಂಬರಲ್ಲಿ ಆ ಥರ ದುಡ್ಡೆಲ್ಲ ಇದು ಮಾಡ್ಕೊಂಡು ಒಂದು ರೋಡ್ ಮಾಡಿಸಲ್ಲ, ಏನು ಬಿಡಲ್ಲ, ಒಂದು ಚರಂಡಿ ಮಾಡಿಸಲ್ಲ, ಎಂಥದ್ದು ಇಲ್ಲ. ಅದು ನನಗೆ ತುಂಬ ಇಷ್ಟ ಆಗಿತ್ತು ಅಂತ ನನಗೆ ಒಂದು ಗುಣಗಳು ತುಂಬ ಇಷ್ಟ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು.